ಸರ್ವಾಂಚ ತಪಸ್ಯಾಭ್ಯೇತಿ ಸರ್ವಂಚ ಸುಖಮಶ್ನುತೆ. ನೀವು ಕಷ್ಟಪಟ್ರೆ ಮುಂದೆ ಸುಖವನ್ನು ನೀವು ಪಡಿತೀರಿ. ಆದ್ರೆ ಕಷ್ಟಪಡುವಾಗ ದೇವರಿಗೆ ಬೈದುಕೊಂಡು ಕಷ್ಟಪಡುವುದಲ್ಲ. ನಾವೆಲ್ಲರೂ ಮಾಡೋದಷ್ಟೇ. ಯಾಕೆ ಹೀಗಾಯ್ತಪ್ಪ, ಯಾಕೆ ಹೀಗಾಯ್ತಂತ ಬೈದುಕೊಂಡೇ ಮಾಡ್ತೇವೆ. ಅದನ್ನೇ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡ್ರೆ ಆಯ್ತು. ಏನು, ನಾವು ಮಾಡಿದ ಜನ್ಮಾಂತರದ ಕರ್ಮವನ್ನು ಅನುಭವಿಸ್ತಾ ಇದ್ದೇವೆ. ಭಗವಂತ ಹೀಗೆ ಕಷ್ಟ ಕೊಟ್ಟದನ್ನು ಕರಗಿಸ್ತಾ ಇದ್ದಾನೆ. ದೇವರೇ, ಈ ಕಷ್ಟವನ್ನು ನಮಗೆ ಎದುರಿಸುವ ಸಾಮರ್ಥ್ಯವನ್ನು ಕೊಡು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಎನ್ನುವ ತಪಸ್ಸನ್ನು ಇತ್ತುಂತಾದ್ರೆ ಎಲ್ಲ ಪಾಪಗಳು ಅದು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ತಪಸ್ಸನ್ನು ಹೇಗೆಲ್ಲ ಮಾಡಿದ್ರು. ಯೋಧಿತೆ ಶ್ರುತಿಮೇವಾದೋ ಸಮಂ ಸ್ಯಾ ತಪಸಾ ಫಲಂ ತಪಸ್ತಪದಿಯೋರಣ್ಯೇ ಮನಮೂಲಂ ಪಲಾಶನ. ಮುಂದಿನವರು ಹಿಂದಿನವರು ಹೇಗೆ ಮಾಡಿದ್ರು ಕೇಳಿದ್ರೆ ಕಾಡಿನಲ್ಲೇ ಇದ್ರು, ಕಂದ ಮೂಲ ಫಲಗಳನ್ನೇ ತಿಂತಾ ಇದ್ರು. ಮಾತ್ರ ಅಲ್ಲ, ವೇದಾಧ್ಯಯನಗಳೆಲ್ಲ ಮಾಡ್ತಾ ಇದ್ರು. ಇದೆಲ್ಲ ಮಾಡಿಕೊಂಡು ಅಂತಹ ಕಷ್ಟಪಟ್ಟು ಭಗವಂತನನ್ನು ಪಡಿತಾ ಇದ್ರು. ಇವತ್ತು ನಮಗೆ ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಆದರೂ ಮನೆಯಲ್ಲಿ ಇದ್ದುಕೊಂಡಾಗಲಾದರೂ ಕೂಡ ಭಗವಂತನ ಚಿಂತನೆ, ವೇದಾಧ್ಯಯನಾದಿಗಳನ್ನು, ಒಳ್ಳೆಯ ಸಚ್ಚಿಂತನೆಗಳನ್ನು ಮಾಡಿದ ಕೇಳಿದ್ರೆ ಇದು ದೊಡ್ಡ ತಪಸ್ಸು. ಇನ್ನೂ ಹೇಳ್ತಾರೆ, ಏನು ಶ್ರುತೇ ಅಧ್ಯಾಪನಾತ್ ಪುಣ್ಯಂ ಯದಾಪ್ನೋತಿ ದ್ವಿಜೋತ್ತಮ ತಧ್ಯಾನ ತಪಸೋರ್ಜಾಪ್ಯ ದ್ವಿಗುಣಂ ಫಲಮಶ್ನುತೆ. ತಪಸ್ಸು, ಧ್ಯಾನ, ಜಪ ಇದೆಲ್ಲ ಮಾಡ್ತೇವೆ ನಾವು. ಇದೆಷ್ಟು ಮಾಡ್ತೇವೆ, ಇದಕ್ಕಿಂತಲೂ ಮಿಗಿಲಾದ ಪುಣ್ಯ ಬರಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ದ್ವಿಗುಣಂ ಫಲಮಶ್ನುತೆ. ಯಾವುದು ಕೇಳಿದ್ರೆ ವೇದಶಾಸ್ತ್ರಾದಿಗಳ ಶ್ರವಣದಿಂದ ಬರುತ್ತದೆ ಅಂತ. ಆಚಾರ್ಯರಂತೂ ವ್ಯಾಖ್ಯಾಶತೋತ್ತರ ಅಂತ ಕೊಡ್ತಾರೆ. ನೀವೊಂದು ಜಪ ಮಾಡಿದರೆ ಎಷ್ಟು ಪುಣ್ಯವೋ ಅದಕ್ಕಿಂತ 100ರಷ್ಟು ಪುಣ್ಯ ಅದರದ್ದು ಅರ್ಥ ಚಿಂತನೆ ಮಾಡಿದರೆ ಬರ್ತದೆ ಅಂತ. ಹಾಗಾಗಿ ಪುರಾಣ ಶ್ರವಣ ಮಾಡಿದ್ರೆ ಅಥವಾ ಭಗವಂತನ ಚರಿತ್ರೆಗಳನ್ನು ಕೇಳಿದ್ರೆ, ಸ್ವಾಧ್ಯಾಯ ನಾವೇ ವೇದಾಧ್ಯಯನ ಇಲ್ಲ ಮಾಡಿತು ಕೇಳಿದ್ರೆ ದ್ವಿಗುಣಿತವಾದಂಥ ಫಲವನ್ನು ನೀವು ಜಪ ಮಾಡಿದ್ದಕ್ಕಿಂತಲೂ ದ್ವಿಗುಣಿತವಾದಂಥ ಫಲವನ್ನು ನಾವು ಪಡ್ಕೊಳ್ಳಿಕ್ಕೆ ಬರ್ತದೆ ಅಂತ. ಯಾಕೆ ಕೇಳಿದ್ರೆ ಸಂಧ್ಯಾ ವಂದನೆಗೆ ಅಂತ ಕೂತಾಗ ಒಂದಿಷ್ಟು ಸಂಖ್ಯೆ ಮೇಲೆ ಗಮನ. ಜಪ ಮಾಡ್ತಾ ಇರ್ತೇವೆ, ಬಾಯಲ್ಲಿ ಹೋಗ್ತಾ ಇರ್ತದೆ, ಕೈ ತಿರುಗುತ್ತಾ ಇರ್ತದೆ. ಆದ್ರೆ ಸಂಖ್ಯೆ ಮೇಲೆ ಗಮನವೇ ಹೊರತು ಮಂತ್ರವೋ, ಮಂತ್ರಾರ್ಥದ ಚಿಂತೆಯೋ, ಮಂತ್ರದ ದೇವರ ಚಿಂತನೆ ಬರೋದೇ ಇಲ್ಲ. ಧ್ಯಾನ ಏನೋ ಹೇಳ್ತಾ ಇರ್ತೇವೆ, ಪ್ರೋದದಾದಿತ್ಯ ವರ್ಣಚ ಅಂತ ತಲೆಯಲ್ಲಿ 25 ಓಡ್ತಾ ಇರ್ತದೆ. ಆದ್ರೆ ಪ್ರವಚನಗಳನ್ನು ಕೇಳುವಾಗ ಅದಂತೂ ಪ್ರವಚನ ಮಾಡುವವರಿಗಂತೂ ತಲೆ ಎಲ್ಲಿಗೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಹೋದ್ರೆ ಇಲ್ಲಿ ಮಾತು ಹೊರಗೆ ಬರೋದೇ ಇಲ್ಲ. ಹಾಗಾದ್ರೆ ಅಷ್ಟು ಹೊತ್ತು ಭಗವತ್ ಚಿಂತನೆ ಇರ್ತದೆ. ಅದಕ್ಕೋಸ್ಕರ ಹೇಳಿದ್ರು ವ್ಯಾಖ್ಯಾನ ಮಾಡಿದ್ರೆ 100ರಷ್ಟು ಫಲ, ಶ್ರವಣ ಮಾಡಿದ್ರೆ ಒಂದಿಷ್ಟು ಕಥೆಗಳ ಮೂಲಕ ಭಗವಂತನ ಚಿಂತನೆ ಇರ್ತದೆ. ಹಾಗಾಗಿ ಮನೆಯಲ್ಲಿ ಕೂತು ತಪಸ್ಸು ಮಾಡಿದ ಫಲಕ್ಕಿಂತಲೂ 100ರಷ್ಟು ಫಲ ಇಲ್ಲಿಗಿದೆ. ಹಾಗಾಗಿ ಪ್ರವಚನಾದಿಗಳನ್ನು ಕೇಳಿದ್ರೆ ಅದಕ್ಕಷ್ಟು ಮಹತ್ವ ಉಂಟು. ತಪ್ಯಮಾನ ತಪೋಜ್ಞಾನಂ ಯೋಧಾರಯತಿ ಶಾಸ್ತ್ರದ ಸಂಬೋಧಯತಿ ಲೋಕಾಂಚ ತಸ್ಮಾತ್ ಪುಣ್ಯತಮೋ ಗುರುಹು. ಹೇಳ್ತಾರೆ, ಶಾಸ್ತ್ರಗಳನ್ನು ಓದುವಾಗ ಒಂದಿಷ್ಟು ಪುಣ್ಯ ಬರ್ತದೆ. ಇವತ್ತು ನಾವು ವೇದಾಧ್ಯಯನ ಮಾಡಬೇಕಾದ್ರೆ ಒಂದು ಮಂತ್ರ ಒಂದಿಷ್ಟು ಆವೃತ್ತಿ ಮಾಡ್ತೇವೆ. ಗಾಯತ್ರಿ 100 ಮಾಡಿದ್ದಕ್ಕಿಂತ ಹೆಚ್ಚು ಫಲ ನಮಗೆ ಬರ್ತದೆ. ಯಾಕೆ, ಅದಕ್ಕಿಂತ 1000 ಪಟ್ಟು ನಾವು ಅದನ್ನು ಉರು ಹಾಕ್ತಾ ಇರ್ತೇವೆ. ಓದುವಾಗ ಎಷ್ಟು ಪುಣ್ಯವೋ, ಓದಿದ ನಂತರ ಅಧ್ಯಯನ ಎಲ್ಲ ಆಯ್ತು, ಮಂಗಳ ಆಯ್ತು, ಆಮೇಲೆ ಕೂತು ಪಾರಾಯಣ ಮಾಡಿದ್ರೆ ಅದಕ್ಕೆ ಅದರದ್ದು 10ರಷ್ಟು ಫಲ ಅಂತ ಹೇಳ್ತಾರೆ. ಯಾಕೆ, ಆಮೇಲೆ ಓದಬೇಕಾದ ಅನಿವಾರ್ಯತೆ ಇಲ್ಲ, ಸ್ವಾಧ್ಯಾಯಗಳು ಮಾಡುವ ಅನಿವಾರ್ಯತೆ ಇಲ್ಲ. ಆದ್ರೂ ನೀವು ಮಾಡ್ತೀರಿ ಕೇಳಿದ್ರೆ ಅದರ 10ರಷ್ಟು ಫಲ. ಓದುವಾಗ ತಪ್ಪು ಓದಿರ್ಬೋದು, ಆದರೆ 2ನೇ ಸಲ ಓದುವಾಗ ಅನುಷ್ಠಾನಕ್ಕೆ ಅದನ್ನು ತಂದಾಗ ತಪ್ಪುಗಳು ಬಹಳಷ್ಟು ಕಡಿಮೆ ಆಗೋದ್ರಿಂದ ವಿಶೇಷವಾದ ಫಲವನ್ನು ವಿಧಾನ ಮಾಡ್ತಾ ಇದ್ದಾರೆ. ಸರ್ವೇಶಾಂಚ ಪಾತ್ರಾಣಂ ಶ್ರೇಷ್ಠಂ ಪಾತ್ರಂ ಪುರಾಣವಿತ್. ಆಮೇಲೆ ಹೇಳ್ತಾರೆ, ಪುರಾಣಕ್ಕೆ ಬಹಳ ಮಹತ್ವವನ್ನು ಹೇಳಿ ಎಲ್ರಿಗೂ ನಾವು ಹೇಳ್ತೇವೆ ಪಾತ್ರರಿಗೆ ಕೊಡ್ಬೇಕ್ರಿ, ಯೋಗ್ಯರಿಗೆ ಕೊಡ್ಬೇಕು ಅಂತ. ಏನು ಯೋಗ್ಯರು ಅಂತ ಕೇಳಿದ್ರೆ ಇವರು ಹೇಳ್ತಾ ಇದ್ದಾರೆ, ಪುರಾಣವಿತ್, ಪುರಾಣಗಳದ್ದು, ವೇದಗಳದ್ದು, ವೇದಾಂತಗಳ ಅರ್ಥ ಚಿಂತನೆ ಯಾರು ತಿಳ್ಕೊಂಡಿರ್ತಾರೆ, ಭಗವಂತನನ್ನು ತಿಳ್ಕೊಂಡಿರ್ತಾರೆ, ಅವರು ಯೋಗ್ಯ ವ್ಯಕ್ತಿಗಳು ಅಂತ ಕೊಡ್ತಾರೆ. ಯಾಕೆ, ಪತನಾತ್ ತ್ರಾಯತೆ ಯಸ್ಮಾತ್ ತಸ್ಮಾತ್ ಪಾತ್ರ ಮುದಾಹರತ. ಪಾತ್ರ ಅಂದ್ರೆ ನಮಗೆ ಬೌಲು ಇತ್ಯಾದಿಗಳು ನೆನಪಾಗತ್ತೆ. ಆದ್ರೆ ನಿಜವಾಗಿ ಏನು, ಯಾಕೆ ಅದಕ್ಕೆ ಪಾತ್ರ ಅಂತ ಯಾಕೆ ಹೇಳಿದ್ದು ಕೇಳಿದ್ರೆ, ಆ ಬೌಲಿಗೆ ಪತನಾತ್ ತ್ರಾಯತೆ, ಬೀಳುವುದನ್ನು ತಡೆದಿದೆ. ಹಾಲು ಕೊಡಿ ಹೇಳಿದ್ರೆ ನೀವು ಹಾಗೆ ಹಾಲು ಹಾಕಿದ್ರೆ ನೆಲಕ್ಕೆ ಬೀಳುತ್ತದೆ. ಅದೇ ಒಂದು ಯಾವುದೋ ಒಂದು ಪಾತ್ರೆಯನ್ನು ಹಿಡ್ಕೊಂಡ್ರೆ ಆ ಪಾತ್ರೆಯಲ್ಲಿ ಹಿಡಿದುಟ್ಟಿಕೊಳ್ಳುತ್ತೇವೆ, ಕೆಳಗೆ ಬೀಳುವಂತದ್ದನ್ನು ತಡೆಯುವುದರಿಂದ ಅದಕ್ಕೆ ಪಾತ್ರ. ನಮ್ಮೂ ಅಷ್ಟೇ, ದಾನ ಕೊಡುವಾಗ ಯೋಗ್ಯ ವ್ಯಕ್ತಿಗಳಿಗೆ ಕೊಟ್ಟರೆ ನಾವು ಕೆಳಗೆ ಹೋಗುವುದರಿಂದ ಅವರು ತಪ್ಪಿಸ್ತಾರೆ. ಏನು, ಪಾಪವನ್ನು ಕಡಿಮೆ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಹಾಗಾದ್ರೆ ಯಾರು ಮಾಡ್ತಾರೆ ಕೇಳಿದ್ರೆ ವೇದಾಂತಗಳನ್ನು ತಿಳಿದಂತಹ ಪುರಾಣಜ್ಞರನ್ನು ತಿಳಿದವರಿಗೆ ಈ ವಸ್ತುಗಳನ್ನು ದಾನ ಮಾಡಿ ಅಂತ ಕೊಡ್ತಾ ಹೋಗ್ತಾರೆ. ಹೇಳ್ತಾರೆ, ಅಶ್ವಮೇಧ ಸಹಸ್ರಸ್ಯ ಯತ್ಫಲಂ ಸಮುದಾಹೃತಂ ತತ್ಫಲಂ ಸಮವಾಪ್ನೋತಿ ದೇವಾಗ್ರೆ ಯೋ ಜಯಂ ಪಠೇತ್. ಈ ಪುರಾಣಾದಿಗಳನ್ನೆಲ್ಲ ಎಲ್ಲಿ ಪಾರಾಯಣ ಮಾಡಬೇಕು, ಎಲ್ಲಿ ಓದಬೇಕು ಅಂತ ಕೇಳಿದ್ರೆ ದೇವರ ಎದುರುಗಡೆ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಜಯಂ ಅಂತ ಹೇಳಿದ್ರೆ ಮಹಾಭಾರತಕ್ಕೆ ಹೆಸರು ಉಂಟು. ಅದು ಮಾತ್ರ ಅಲ್ಲ, ಉಪಲಕ್ಷಿತವಾದಂತಹ ಎಲ್ಲ ಪುರಾಣ ಗ್ರಂಥಗಳು, ವೇದಗಳು, ಶಾಸ್ತ್ರಗಳು ಇದನ್ನೆಲ್ಲ ದೇವರ ಮುನ್ನೆ ನೀವು ಪಾರಾಯಣ ಮಾಡಿದ್ರು ಅಂತಾದ್ರೆ
ಅಶ್ವಮೇಧ ಸಹಸ್ರ, 1000 ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಗ ರಾಜಾಂಗಣ ಅಂತ ಇರಬಹುದು, ಇಲ್ಲಿ ಮಾಡಿದ್ರು ದೇವರ ಎದುರುಗಡೆಯೇ ಮಾಡುದು ಅಂತಲೇ ಅರ್ಥ. ಮತ್ತೆ ಎಲ್ಲ ಕೆಲಸ ದೇವರ ಗರ್ಭಗುಡಿಗೆ ಹೋಗಿ ಮಾಡ್ಲಿಕ್ಕೆ ಆಗ್ತದ? ಕೆಲವರದ ಹಾಗೆ ನಾವು ದೇವರ ಒಳಗೆ ಹೋಗಬೇಕು, ನಮಗೆ ಅಲ್ಲೇ ಮಾಡಬೇಕು ಅಂತ, ಅಲ್ಲೇ ನರ್ತನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಸ್ಟೇಜ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಹೋಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಎಲ್ಲವೂ ಗರ್ಭಗೃಹ ಅಲ್ಲ, ಇದೆಲ್ಲವೂ ಕೂಡ ಕೃಷ್ಣನದ್ದೇ ಕ್ಷೇತ್ರ ಅಂತ ಅರ್ಥ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಮಾಡಿದ ಪುರಾಣ ಪ್ರವಚನಗಳಿಗೆ, ಸ್ವಾಧ್ಯಾಯ ಅಧ್ಯಯನಕ್ಕೆ ಹೇಳ್ತಾರೆ ಅಶ್ವಮೇಧ ಸಹಸ್ರಸ್ಯ, 1000 ಅಶ್ವಮೇಧ ಯಾಗ ಮಾಡಿದ ಫಲ ಉಂಟು ಅಂತ. ಇನ್ನು ನಾವ್ಯಾರಾದ್ರೂ ದಕ್ಷಿಣೆಗೆ ಕೈ ಒಡಬೇಕೆ? ಭಗವಂತ ಇಲ್ಲಿ ಕೊಟ್ಟಂತಹ ಇದಕ್ಕೆ ಅಶ್ವಮೇಧ ಯಾಗದ ಫಲವನ್ನು ವಿಧಾನ ಮಾಡ್ತಾ ಉಂಟು ಹೇಳಿದರೆ ಪದ್ಮಪುರಾಣ. ಆಲೋಚನೆ ಮಾಡಬೇಕು, ಇಂತಹ ಕ್ಷೇತ್ರದಲ್ಲಿ ಶ್ರವಣ ಮಾಡಿದವರಿಗೆ ಎಷ್ಟು ಪುಣ್ಯ ಉಂಟು ಅಂತ ಆಲೋಚನೆ ಮಾಡಿ. ಹಾಗಾಗಿ ಎಲ್ಲಿಯೋ ಕೂತು ಕೇಳುವುದಕ್ಕಿಂತಲೂ ಇಲ್ಲೇ ಬಂದು ಕೇಳುವುದಕ್ಕೆ ಎಷ್ಟು ಮಹತ್ವ ಅಂತ. ಇವತ್ತೆಲ್ಲ ನಮಗೆ ಆನ್ಲೈನ್ ಬರ್ಲಿಕ್ಕೆ ಹೋಗಿ ಆ ಮನೆಯಲ್ಲೇ ಕೂತ್ರೆ ಕೇಳಬಹುದಲ್ಲ ಅಂತ ಎಷ್ಟೋ ಜನರ ಚಿಂತನೆ ಉಂಟು. ಆದ್ರೆ ಇವರು ಹೇಳ್ತಾರೆ ಈ ಕ್ಷೇತ್ರದಲ್ಲೇ ಬಂದು ಕೇಳಿದ್ರೆ ಅದಕ್ಕೆ ಅಶ್ವಮೇಧ ಯಾಗ ಮಾಡಿದಂತ ಫಲ ಇದೆ. ಹಾಗಾದ್ರೆ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಿಯೂ ಉಂಟು, ಆದ್ರೆ ಅಲ್ಲಿಗಿಂತ ಮಿಗಿಲಾಗಿ ಇಲ್ಲಿ ಉಂಟು ಅಂತ ತೋರಿಸ್ತಾ ಇದ್ದಾರೆ. ಪುರಾಣ ಪ್ರವಚನ ಮಾಡಿದ್ರೆ ಏನು ಫಲ ಹೇಳಿದ್ರು, ಅದಕ್ಕೊಂದು ವೃತ್ತ ಅಂತ ಹೇಳ್ತಾರೆ, ಚರಿತ್ರೆಯನ್ನು ಕೊಡ್ತಾರೆ. ಧರಾಪಾಲ ಅಂತ ಒಬ್ಬನ ರಾಜನ ಚರಿತ್ರೆ ಅಂತ. ಇದನ್ನು ಕೇಳಿದ್ರೆ ಸಾಕು ಪಾಪ ಪರಿಹಾರ ಆಗತ್ತೆ ಹೇಳಿದ್ರು. ನೋಡಿ, ಪುರಾಣವನ್ನು ಓದಿದ್ರೆ ಏನು ಫಲ, ಅದನ್ನು ಹೇಳಿದ್ರೆ ಏನು ಫಲ ಅಂತ ಹೇಳಿದ್ರು. ಈ ಚರಿತ್ರೆ ಕೇಳಿದವರಿಗೆ ಒಂದು ಫಲವನ್ನು ಕೊಡ್ತಾ ಇದ್ದಾರೆ. ಒಂದು ಸಲ ಸನತ್ ಕುಮಾರ ಎನ್ನುವವರು ಮಹಾರುದ್ರದೇವರ ಹತ್ರ ಮಾತಾಡ್ತಾ ಇದ್ದಾರೆ. ಬ್ರಹ್ಮದೇವರ ಮಗ ರುದ್ರದೇವರ ಹತ್ರ ಹೇಳ್ತಾ ಇದ್ದಾರೆ ಸನತ್ ಕುಮಾರರು. ಏನು ಹೇಳಿದ್ರೆ, ನಾನು ಒಂದ್ಸಲ ಯಮನ ಪಟ್ಟಣಕ್ಕೆ ಹೋದೆ. ಯಮನ ಪಟ್ಟಣಕ್ಕೆ ಹೋಗಿ, ಯಮನ ಪಟ್ಟಣಕ್ಕೆ ಅವನ ರಾಜಧಾನಿ ಸಂಯಮಿನಿ ಅಂತ ಪುರ, ಅಲ್ಲಿ ಹೋದೆ. ಹೋದ ಕೂಡಲೇ ನನ್ನನ್ನು ಕರ್ದ, ಆಸನ ಕೊಟ್ಟ, ನನಗೆ ಭಾರಿ ಉಪಚಾರ ಮಾಡಿದ ಬ್ರಹ್ಮದೇವರ ಮಗ ಅಲ್ವಾ ಅಂತ. ಇದೆಲ್ಲ ಮಾಡಿದ ನಂತರ ನಾನು ಹೀಗೆ ಸುಖ ಕಷ್ಟವನ್ನು ಮಾತಾಡ್ತಾ ಇದ್ದೇನೆ. ಅಷ್ಟು ಹೊತ್ತಿಗಾಗುವಾಗ ಒಂದು ವಿಮಾನ ಬಂತು. ನೋಡಿ, ವಿಮಾನ ಎನ್ನುವಂಥದ್ದು ಇತ್ತೀಚೆಗೆ ಬಂದದ್ದಲ್ಲ, ಆ ಕಾಲದಲ್ಲಿಯೂ ಇತ್ತು. ಹಾಗಾಗಿ ಅಂತಹ ವಿಮಾನ ಬಂತು. ವಿಮಾನ ಬರಬೇಕಾದ್ರೆ ಅದಕ್ಕೆ ಒಂದಿಷ್ಟು ವರ್ಣನೆ, ಅದರದ್ದೆಲ್ಲ ವರ್ಣನೆಯೆಲ್ಲ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಪುರಾಣದವರಿಗೆ ಕೇವಲ ಕಥೆಯನ್ನು ಹೇಳುವುದಷ್ಟೇ ತಾತ್ಪರ್ಯ ಅಲ್ಲ, ಅದರ ಜೊತೆಗೆ ಜ್ಞಾನವನ್ನು ಕೊಡುವುದು ಅವರದ್ದು ಲಕ್ಷ್ಯ ಆಗಿತ್ತು. ಅಲ್ಲಿ ಗಂಟೆಗಳಿತ್ತು, ಅವುಗಳು ಶಬ್ದ ಮಾಡ್ತಾ ಇತ್ತು. ಅಪ್ಸರಾಸ್ತ್ರೀಯರೆಲ್ಲ ಬಂದರು, ವಡ್ರ ವೈರೂರ್ಯಗಳೆಲ್ಲ ವೇದಿಕೆಗಳೆಲ್ಲ ಇತ್ತು. ಆ ಬಂದಲ್ಲಿಂದ ಬಂದ ವ್ಯಕ್ತಿಯನ್ನು ಕರೆದು ಯಮಧರ್ಮರಾಜ ತನ್ನ ಪಕ್ಕದ ಸ್ಥಾನದಲ್ಲಿ ಕುಳ್ಳಿರಿಸಿಕೊಂಡಿದ್ದಾನಂತೆ. ಕುಳ್ಳಿರಿಸಿಕೊಂಡು ಅವನಿಗೆ ಉಪಚಾರಾದಿಗಳನ್ನು ಕೊಡ್ತಾ ಇದ್ದಾನಂತೆ. ಸ್ವಯಂ ತಾನು ನಿಂತು ಮಾತಾಡ್ತಾ ಇದ್ದಾನಂತೆ. ಧರ್ಮದರ್ಶಿಗಳೇ ಸ್ವಾಗತ, ನಿಮಗೆ ಒಳ್ಳೆ ಜ್ಞಾನವನ್ನು ನೀವು ನೀಡಿದ್ದೀರಿ, ಮತ್ತೆ ನನಗೆ ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮಂತಹ ಯೋಗ್ಯ ವ್ಯಕ್ತಿಗಳು ಬಂದದ್ದು ನನ್ನ ಪುಣ್ಯ ಅಂತ ಹೇಳ್ತಾರೆ. ನೋಡಿ, ಹಾಗಾಗಿ ಯಮಲೋಕಕ್ಕೆ ಹೋಗುವುದು ಅದೊಂದು ಯಮ ದರ್ಶನ ಎನ್ನುವಂಥದ್ದು ಕೆಟ್ಟದಲ್ಲ. ಯಾರಿಗೆ ಅದು ಕೆಟ್ಟದು? ಪಾಪಿಗಳಿಗೆ ಮಾತ್ರ. ಇವತ್ತು ನಾವು ನಿತ್ಯ ಯಮನಿಗೆ ತರ್ಪಣ ಕೊಡ್ತಾ ಇದ್ದೇವೆ, ಯಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೇಳಿದ್ರೆ ನಾವು ಯಮ ದರ್ಶನ ಮಾಡಬಹುದು. ಯಮನಿಗೆ 2 ರೀತಿಯಾದಂತಹ ಫೇಸ್ ಕಟ್ ಇದೆ. ಒಂದು ಕ್ರೂರವಾದಂತಹ ಮುಖ, ಅದು ಪಾಪಿಗಳಿಗೆ ತೋರಿಸಿದ ಮುಖ. ಇನ್ನೊಂದು ಅತ್ಯಂತ ಸೌಂದರ್ಯವುಳ್ಳಂತಹ ಧರ್ಮರಾಜನ ಮುಖ, ಶಂಖಚಕ್ರ ಗದಾಧಾರಿಯಾಗಿರ್ತಾನೆ, ಪರಮವೈಷ್ಣವನಾದಂತಹ ಮುಖ. ಇವನು ತಾನು ಸತ್ಕಾರ ಮಾಡ್ತಾ ಇದ್ದಾನೆ, ಅರ್ಘ್ಯಪಾದ್ಯಾದಿಗಳನ್ನು ಅವನ ಹತ್ರ ಕೊಡ್ತಾ ಇದ್ದಾನಂತೆ. ಮಾತ್ರ ಅಲ್ಲ, ಹೇಳ್ತಾನಂತೆ, ತಾವೆಲ್ಲ ಪುರಾಣವನ್ನು ಹೇಳುವವರು, ಹಾಗಾಗಿ ನನಗೆ ವಿಷ್ಣುವಿನ ಚರಿತ್ರೆಯನ್ನು ಹೇಳಿ ಮತ್ತೆ ನಿಮ್ಮನ್ನು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಬಿಡ್ತೇನಪ್ಪ ನಾನು. ಈಗ ನನಗೆ ಸ್ವಲ್ಪ ವಿಷ್ಣು ಧರ್ಮವನ್ನು ಹೇಳಿ ಅಂತ ಅವ್ರ ಹತ್ರ ಪುರಾಣವನ್ನು ಕೇಳ್ತಾ ಇದ್ದಾನಂತೆ. ಆ ಭಗವಂತನ ಚರಿತ್ರೆಯನ್ನು ಕೇಳಿದ ಬಳಿಕ ಅವನನ್ನು ಸ್ವರ್ಗದ ಕಡೆಗೆ ಕಳಿಸ್ತಾ ಇದ್ದಾನಂತೆ. ಅಷ್ಟೊತ್ತಿಗಾಗ ಸನತ್ ಕುಮಾರರು ಹೇಳಿದ್ರಂತೆ, ಅರೆ ಯಾವ ಪುಣ್ಯ ಕರ್ಮದಿಂದ ಇವ ಬಂದಿದ್ದಾನೆ ಅಂತ. ಇಷ್ಟು ಮಾತಾಡುವಾಗ ಇನ್ನೊಂದು ವಿಮಾನ ಬಂತು. ಆ ಇನ್ನೊಂದು ವಿಮಾನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಬಂದಾಗ್ಲಿ ಇವ ಯಥಾ ಪ್ರಕಾರವಾಗಿ ಕರೆದು ಅವನನ್ನು ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಸತ್ಕಾರವನ್ನೆಲ್ಲ ಮಾಡಿ ಕುಶಲವೇ ಅಂತೆಲ್ಲ ವಿಚಾರಿಸಿ ಮತ್ತೆ ಅವನನ್ನು ಕಳಿಸಿಕೊಟ್ಟಿದ್ದಾನಂತೆ. ಇವನಿಗೆ ಆಶ್ಚರ್ಯ ಆಗಿದೆ ಸನತ್ ಕುಮಾರರಿಗೆ. ಅಲ್ಲ, ಯಮಲೋಕದಲ್ಲಿಯೂ ಇಂಥ ಒಂದು ದೃಶ್ಯವನ್ನು ಕಾಣ್ತೇವೆ ಕೇಳಿದ್ರೆ ಆಶ್ಚರ್ಯವಲ್ಲದೆ ಮತ್ತೇನು? ನಮ್ಮ ಕಲ್ಪನೆ ಯಮ ಪಟ್ಟಣಕ್ಕೆ ಹೋದ ಕೇಳಿದ್ರೆ ಅವ ಪೆಟ್ಟು ಕೊಡ್ತಾನೆ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೆಟ್ಟು ತಿಂದೇ ಬಂದ ಅಂತಲೇ ನಮ್ಮ ಕಲ್ಪನೆ. ಇದು ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಕರೆದು ಸ್ವಾಗತ ಮಾಡಿ ಕುರುಳಿರಿಸಿ ಮಾತಾಡಿಸಿ ಕಳಿಸ್ತಾ ಇದ್ದಾರೆ ಅಂತ ಹೇಗೆ ನಾವು ಒಪ್ಪಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಕರೆದು ಸತ್ಕಾರ ಮಾಡ್ತಾ ಇದ್ದಾರೆ. ಆಗ ಕೇಳಿದಾಗ ಅದಕ್ಕೆ ಚರಿತ್ರೆಯನ್ನು ಯಮಧರ್ಮರಾಜ ಹೇಳ್ತಾನೆ. ಪೃಥ್ವಿಯಲ್ಲಿ ವಿದಿಶಾ ಅಂತ ಒಂದು ಪಟ್ಟಣ, ಅಲ್ಲಿ ಒಬ್ಬ ರಾಜ ಇದ್ದ, ಧರಾಪಾಲ ಅಂತ ಅವನ ಹೆಸರು. ಆತ ಈ ಬಂದು ಹೋದಂತಹ ವ್ಯಕ್ತಿ 2ನೆಯ ವ್ಯಕ್ತಿ, ಸುರುವಿನವ ತಾನು ಪ್ರವಚನ ಮಾಡಿದ ವ್ಯಕ್ತಿ ಅಂತ ಹೇಳಿ ಅದಕ್ಕೆ ಚರಿತ್ರೆಯನ್ನು ಹೇಳ್ತಾನೆ. ಹಿಂದೆ ಪಾರ್ವತಿ ಏನು ಮಾಡಿದ್ಲು ಕೇಳಿದ್ರೆ, ಶಿವಪಾರ್ವತಿ ಎದ್ರು, ಅಲ್ಲಿ ಒಬ್ಬ ಗಣದ ಅಧಿಪತಿಯನ್ನು ನೋಡಿ. ನಮಗೆ ಗಣಪತಿ ಅಂತ ಹೇಳಿದ್ರೆ ನಮಗೆ ಅವನ ಮಗ ಮಾತ್ರ ನೆನಪಾಗುವುದು, ಅದಕ್ಕೆ ಗಣಾಧೀಶ ಅಂತ ಹೇಳ್ತಾನೆ. ಗಣದ ಒಡೆಯ ಇನ್ನೊಬ್ಬ ವ್ಯಕ್ತಿ.
ಇವನನ್ನು ಏನು ಮಾಡಿದ್ಲು ಪಾರ್ವತಿ ಕೇಳಿದ್ರೆ, ನೋಡು ಶಿವ ಒಳಗಿದ್ದಾನೆ, ನಾನು ಏನೋ ಕೆಲಸ ಪ್ರವೃತ್ತವಾಗಿ ಹೋಗ್ತಾನೆ, ಮತ್ತೆ ಅವರನ್ನು ಮೀಟ್ ಮಾಡ್ಲಿಕ್ಕೆ ಯಾರಾದ್ರೂ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ, ಬಂದ್ರೆ ಹೆಂಗಸರನ್ನೆಲ್ಲ ಬಿಡಬೇಡ ಅಂತ ಹೇಳಿ ಹೋದ್ಲಂತೆ ಅವಳು. ಯಾಕೆ ಕೇಳಿದರೆ ಸಾಮಾನ್ಯವಾಗಿ ಹಾಗೆ ಇಲ್ಲ, ನಾವು ಕೂಡ ಎಲ್ಲಿಯಾದ್ರೆ ಯಾರವಳು ಬಂದದ್ದು ಯಾರು 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 ಅಂತ ಕುತೂಹಲ ಇರ್ತದೆ. ಹಾಗಾಗಿ ಹೆಂಗಸರಿಗೆಲ್ಲ ಪ್ರವೇಶ ಕೊಡಬೇಡ ಅಂತ ಹೇಳಿ ಅವನನ್ನೊಬ್ಬ ಗಣಾಧೀಶನನ್ನು ಕುಳ್ಳಿರಿಸಿ ತಾನು ಹೋಗಿದ್ದಾಳೆ. ಹೋಗ್ಬೇಕಾದ್ರೆ ಏನ್ ಮಾಡಿದ್ದಾರೆ ಪಾಪ, ಇವ ಏನೋ ಅನವಧಾನದಿಂದಲೋ ಏನೋ ಗೊತ್ತಿಲ್ಲ, ಯಾರೋ ಒಬ್ಬಳು ಹೆಣ್ಮಗಳು ಬಂದಿದ್ದಾಳೆ, ಶಿವನ ಹತ್ರ ಭೇಟಿಗೆ ಕಳಿಸಿದ್ದಾಳೆ. ಇವಳು ಬಂದ ನಂತರ ಅದು ಯಾರು ಹೆಣ್ಮಕ್ಳನ್ನು ಒಳಗೆ ಬಿಟ್ಟದ್ದು ಯಾರು ಅಂತ, ಅದು ಇವಳು ಬಿಟ್ಟದ್ದು ಅಂತ ಬೈದು ಬಿಟ್ಲಿ ಇವಳು. ಬೈದದ್ದು ಮಾತ್ರ ಬಹಳ ಸಿಟ್ಟು ಬಂತವಳಿಗೆ. ಆ ಗಣಾಧೀಶನಿಗೆ ಒಂದು ಶಾಪವನ್ನು ಕೊಟ್ಟು ಬಿಡ್ತಾಳೆ. ಏನು ಕೇಳಿದ್ರೆ, ನೀನೊಂದು ನರಿಯಾಗಿ ಹುಟ್ಟಿ ಹೋಗು ಅಂತ ನಾನು ಹೇಳಿದ್ದೇನೆ, ಯಾರು ಹೆಣ್ಮಕ್ಳನ್ನು ಬಿಡಬೇಡ ಅಂತ ಹೇಳಿ, ನೀನು ಆದ್ರೂ ಬಿಟ್ಟಿದ್ಯಲ್ಲ, ಕಳಿಸಿ ಕೊಟ್ಟಿದ್ಯಲ್ಲ ಅಂತ ಹೇಳಿ ಶಾಪ ಕೊಟ್ಟು ಬಿಟ್ಟಿದ್ದಾಳೆ. ಅವ 12 ವರ್ಷ ನರಿಯಾಗಿ ತಾನು ಹುಟ್ಟಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಅಂತ ಕೊಡ್ತಾ ಇದ್ದಾರೆ. ಹೀಗೆ ಪಾರ್ವತಿ ಕೊಟ್ಟ ಶಾಪದಿಂದಾಗಿ ಒಬ್ಬ ವ್ಯಕ್ತಿ, ಗಣಾಧೀಶನಾದಂತಹ ಒಬ್ಬ ವ್ಯಕ್ತಿ ತಾನು ನರಿಯಾಗಿ ಹುಟ್ಟಿದ್ದಾನೆ. ನರಿಯಾಗಿ ಹುಟ್ಟಿ ಓಡಾಡ್ತಾ ಇದ್ದಾನೆ. ಇದೇ ವೇತ್ರವತಿ ಅಂತ ಒಂದು ನದಿ, ಆ ಸಾಭ್ರಮತಿಯ ನದಿಯ ಸಮೀಪದಲ್ಲಿ ಬರುವಂತಹ ಕ್ಷೇತ್ರ, ಅಲ್ಲಿಗೆ ಬಂದು ತಾನೇನು ಮಾಡಿದ್ದಾನೆ ಕೇಳಿದ್ರೆ, ಏನೋ ಅಯಾಚಿತವಾಗಿ ಸ್ನಾನವನ್ನು ಮಾಡಿದ್ದಾನೆ. ಅಲ್ಲಿ ಮುಳುಗಿ ಎದ್ದಿದ್ದಾನೆ. ಮುಳುಗಿ ಎಲ್ಲ ಎದ್ದು ಸ್ನಾನವೆಲ್ಲ ಮಾಡುವಾಗ 12 ವರ್ಷ ತಾನು ಅನುಭವಿಸಿದಂತಹ ಯಾವ ನರಿ ಜನ್ಮ ಉಂಟು ಅದು ಪರಿಹೃತವಾಗಿದೆ. ಅಂದ್ರೆ ನೋಡಿ, ತೀರ್ಥಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ಘಟನೆಯನ್ನು ಇಲ್ಲಿ ತೇರಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಹಾಗೆ ಹೋಗಿ ಹಾಗೆ ಸ್ನಾನ ಮಾಡಿದ್ರೆ ಆಗೋದಿಲ್ಲ. ಮತ್ತೇನು ಕೇಳಿದ್ರೆ, ಇದಕ್ಕೆ ಕಾರಣ ಉಂಟು. 12 ವರ್ಷದ ಒಂದು ವಿಧಾನ ಇತ್ತು. ಅವಳು ಏನು ಹೇಳಿದ್ದು ಕೇಳಿದ್ರೆ, ಇವ ತಪ್ಪಾಯಿತು ಅಂತ ಕೇಳ್ತಾನೆ. ಕೇಳಿದಾಗ ಅದಕ್ಕೆ ಪ್ರತಿಶಾಪವನ್ನು, ಪರಿಹಾರವನ್ನು ತೋರಿಸಿಕೊಟ್ಟಿದ್ಲು. ಏನು ಹೇಳ್ತಾಳೆ ಅವಳು, ನಾನು ನನ್ನ ಕೆಲಸಕ್ಕೋಸ್ಕರ ನೀನು ನಿಂತದ್ದು, ಮಾಡಿದ್ದ ತಪ್ಪಿಗೆ ನೀನು 12 ವರ್ಷ ನರಿ ಆಗ್ತಿ, ಆದ್ರೆ 12 ವರ್ಷ ಆದ ಬಳಿಕ ವೇತ್ರವತಿಯ ನದಿಯಲ್ಲಿ ನೀನು ಸ್ನಾನ ಮಾಡಿತು ಅಂತ ಆದ್ರೆ ನಿನ್ನ ಈ ನರಿ ಜನ್ಮ ಎನ್ನುವುದು ಪರಿಹಾರ ಆಗತ್ತೆ ಅಂತ ಹೇಳಿದ್ದು. ಹಾಗಾಗಿ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಜನ್ಮಾಂತರದ ಸ್ಮರಣೆ ಬಂದಿದೆ. ಆ ತೀರ್ಥದ ಮಹಿಮೆ, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದ ಆ ನರಿ, ಹಾಗಾಗಿ ಅದರದ್ದು ಪಾಪ ಪರಿಹಾರ ಆಗಿ ಮತ್ತೆ ಒಳ್ಳೆಯ ವ್ಯಕ್ತಿಯಾಗಿ ಚಕ್ರವರ್ತಿಯಾಗಿ ಹುಟ್ಟಿಕೊಂಡಿದ್ದಾನೆ. ಧರಾಪಾಲ ಅಂತ ಅವನ ಹೆಸರು. ನೋಡಿ, ಒಬ್ಬ ಚಕ್ರವರ್ತಿಯಾಗಿ ಹುಟ್ಟಬೇಕಾದ್ರೂ ಅದರ ಹಿಂದೆ ಎಷ್ಟೆಲ್ಲ ಘಟನೆ ನಡೆದಿದೆ ಅಂತ ಕೊಡ್ತಾರೆ.